ನಾಡಿನ ಪವಿತ್ರ ಹಬ್ಬವಾದ ನಾಗಪಂಚಮಿಯ ಕುರಿತು ತಿಳ್ಕೊಳ್ಳೋಣ. ನಮಸ್ಕಾರ. ಹರೇ ರಾಮ್. ನಾಗಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ತಿಥಿಯಲ್ಲಿ ಆಚರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುವ ಹಬ್ಬವಾಗಿದೆ. ಈ ಹಬ್ಬದ ಬಗ್ಗೆ ಹಲವಾರು ಪುರಾಣಗಳಲ್ಲಿ ಉಲ್ಲೇಖಗಳಿವೆ. ಅಗ್ನಿಪುರಾಣ, ಸ್ಕಂದ ಪುರಾಣ, ನಾರದ ಪುರಾಣ, ಗರುಡ ಪುರಾಣ ಮತ್ತು ಇತರ ಪೌರಾಣಿಕ ಗ್ರಂಥಗಳು ನಾಗಪಂಚಮಿಯ ಮಹತ್ವವನ್ನು ವಿವರಿಸುತ್ತವೆ. ಈ ಹಬ್ಬದ ಹಿಂದೆ ಹಲವು ಕಥೆಗಳಿವೆ. ಮೊದಲನೆಯದು ಮಹಾಭಾರತದ ಪ್ರಸಂಗ. ನಾಗರಾಜ ತಕ್ಷಕನು ರಾಜ ಪರೀಕ್ಷಿತ್ತನನ್ನು ಕೊಂದನು. ಇದರಿಂದ ಕೋಪಗೊಂಡ ರಾಜ ಜನಮೇಜನು ನಾಗಕುಲವನ್ನು ನಾಶ ಮಾಡಲು ಒಂದು ಯಜ್ಞ ಆಯೋಜಿಸಿದರು. ಆ ಯಜ್ಞವನ್ನು ಸ್ಥಗಿತಗೊಳಿಸಲು ಅಸ್ತಿಕ ಋಷಿಗಳು ಬಂದರು. ಅಸ್ತಿಕ ಋಷಿಗಳು ಯಜ್ಞವನ್ನು ನಿಲ್ಲಿಸಿದ ದಿನವನ್ನೇ ನಾವು ನಾಗಪಂಚಮಿಯಾಗಿ ಆಚರಿಸುತ್ತೇವೆ. ಇನ್ನೊಂದು ಪ್ರಸಿದ್ಧ ಕತೆ ಶ್ರೀಕೃಷ್ಣರ ಕುರಿತಾದದು. ಕಾಲಿಯ ನಾಗಿ ಎಂಬ ವಿಷದ ಸರ್ಪವನ್ನು ಸಂಹರಿಸಿ ಗೋಕುಲದ ಜನರನ್ನು ರಕ್ಷಿಸಿದರು. ಭಕ್ತರು ಈ ದಿನವನ್ನು ಕೃಷ್ಣನು ಕಾಲಿಯನನ್ನು ಜಯಿಸಿದ ದಿನ ಎಂದು ನಂಬುತ್ತಾರೆ. ಗರುಡ ಪುರಾಣದಲ್ಲಿ ನಾಗದೇವತೆಗಳಿಗೆ ಹಾಲು ಮತ್ತು ಮಿಠಾಯಿಗಳನ್ನು ಅರ್ಪಿಸುವ ಕುರಿತು ವಿವರವಿದೆ. ಹೀಗೆ ಮಾಡಿದರೆ ನಮ್ಮ ಜೀವನದಲ್ಲಿ ಶುಭ ಸಂಭವನೆಗಳು ಆಗುತ್ತವೆ ಎನ್ನಲಾಗುತ್ತದೆ. ಹಾಲನ್ನು ನಾಗದೇವರಿಗೆ ಅರ್ಪಿಸಿದ ನಂತರ ಬ್ರಾಹ್ಮಣರಿಗೆ ಊಟ ಕೂಡ ಕೊಡಬೇಕು. ಇದು ಈ ಹಬ್ಬದ ಅವಿಭಾಜ್ಯ ಅಂಗವಾಗಿದೆ. ಈ ರೀತಿ ನಾವೆಲ್ಲರೂ ನಂಬಿಕೆಯಿಂದ, ಶ್ರದ್ಧೆಯಿಂದ ಪರಿಸರದ ಪ್ರತಿಯೊಂದು ಜೀವಿಗೂ ಗೌರವ ನೀಡಿ ನಾಗಪಂಚಮಿ ಹಬ್ಬವನ್ನು ಆಚರಿಸೋಣ. ಹರೇ ರಾಮ್.